ಜೈ ಬಜರಂಗಿ ಬರ್ರ ಬರ್ರ ಹಾಕ್ಲಾ ಹಾಕ್ಲಾ ಅಣ್ಣ 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 ನಂಗೊಂದು ಬಾಲ್ ಅಣ್ಣ ಹೋಗ್ಲಾ ಅಣ್ಣ ಆಡ್ತೀವಿ ಸುಮ್ಮನೆ ಇರಲ್ಲ ಲೇ ಕ್ಲೀನ್ ಮಾಡೋದು ಬಿಟ್ಬಿಟ್ಟು ಹಿಂಗೆ ಆಟ ಆಡ್ತಾ ಇದ್ರೆ ಜನ ಉಗಿಯಕ್ಕಿಲ್ಲ ಹೋಗ್ರಲ್ಲ ನೋಡತ್ಗೆ ಅಣ್ಣ ಮಾತ್ರ ಆಡ್ಬೇಕಂತೆ ನಾವು ಆಡಂಗಿಲ್ಲ ಅಂತ ಇದು ಮೋಸ ಅತ್ಗೆ ಹೇ ಮಾವ ನೀ ಹಂಗೆಲ್ಲ ಆಡ್ಬಾರ್ದು ಯಾರ್ ನೀನು ನಾನು ಯಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಸಾಕು ನೀನು ಎಂ ಶಿವ ಮಾರಿಗುಡಿ ಅಧ್ಯಕ್ಷ ಅಷ್ಟೇ ಏಯ್ ನೀನು ಒಬ್ನೇ ಆಟ ಆಡಿದ್ರೆ ಹೆಂಗ್ ಗೊತ್ತಾ ಪಾಪ ಅವ್ರಿಗೂ ಆಡ್ಬೇಕು ಕೊಡು ಬ್ಯಾಟು ಕೊಡೋಣ ಕೊಡ್ಲಾ ಬಾಲ್ ಕೊಡ್ಲಾ, ಬಾಲ್ ಕೊಡ್ಲಾ, ಕೊಡ್ಲಾ. ಏಯ್, ಇದಕ್ಕೆ ನಾ ಕಿತ್ತಾಡಿದ್ದು ಬ್ಯಾಟ್ ಬೇಕು ಅಂತ ಈಗ ಮಲಿಂಗ ಏಯ್! ಯವ್ವಾ ಏನ್ ವಾಸನೆ ಇದು ತಡ್ಕೊಳಕ್ ಆಯ್ತಿಲ್ವಲ್ಲ ಏನ್ ಪಾರು ಇದು ಎಲ್ಲೋ ಕಸ ಸುರಿತಿದಾರ ಅನ್ಸುತ್ತೆ ಮಾವ ಅಣ್ಣ ಲಾರಿಗಳು ಸರ್ ಈ ಕಡೆಯಿಂದ 2 ಎಕರ್ಸು ಮತ್ತು ಈ ಕಡೆಯಿಂದ 2 ಎಕರೆ ಸ್ವಲ್ಪ ಕ್ರಾಸ್ ಬರುತ್ತೆ. ಟೋಟಲಿ 4 ಎಕರೆಗೆ ನಮಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಆಗೋದಕ್ಕೆ ಆರ್ಡ್ರ್ ಆಗಿರೋದು. ಯಾವ ಕಡೆಯಿಂದ 1 ಇಂಚು ಬಿಡಬೇಡಿ, ಜೊತೆಗೆ ಅಕ್ಕಪಕ್ಕ ಇರೋ ಕಾಲೇಜ್ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ಳಿ. ಓಕೆ ಸರ್. ಈ ಕಸದ ವಾಸನೆಗೆ ನನ್ನ ಪ್ರಕಾರ 10 ಕಿಲೋಮೀಟರ್ ದೂರದಲ್ಲೂ ಜನ ಬದುಕೋಕ್ಕಾಗಲ್ಲ. ಇನ್ನು ಇಷ್ಟ ಹತ್ರಕ್ಕೆ ಯಾರು ಬರ್ತಾರೆ ಅಲ್ವಾ ಸರ್? ಹಳ್ಳಿಯವ್ರು ಬಂದಿದ್ದಾರೆ. ಗಣೇಶನ ಹಬ್ಬ ಇನ್ನೂ ತುಂಬ ದೂರ ಇದೆಯಲ್ಲ, ಇವಾಗಲೇ ಬಂದ್ಬಿಟ್ಟಿದ್ರಿ ಚಂದ ವಸೂಲಿಗೆ. ಲೇಡೀಸ್ ಮೇಲೆ ಕರ್ಕೊಂಡು ಬಂದಿದ್ದೀರಾ, ಹೆಣ್ಮಕ್ಳು ಬಂದರೆ ಕಾಸು ಕೊಡ್ತೀವಿ ಅಂತನಾ? ಹೆಂಗಸಿನ ಕರ್ಕೊಂಡು ಬಂದ್ರು ಚಂದ ಇಲ್ಲ, ಯಾರು ಕರ್ಕೊಂಡು ಬಂದ್ರು ಚಂದ ಇಲ್ಲ. ಹೋಗ್ರಪ್ಪ ಹೋಗ್ರಿ, ಇಲ್ಲೆಲ್ಲ ಬರೋಂಗಿಲ್ಲ, ಇದು ನಮ್ಮ ಪ್ರಾಪರ್ಟಿ. ಏಯ್ ಹೇಳಿದ ಅರ್ಥ ಆಗಲಿಲ್ವಾ? ಹೋಗ್ರಿ, ಇದೆಲ್ಲ ಬರಬಾರ್ದು. ಏ ಯಾವನ್ಲ ಅವನು ನಮ್ಮ ಅಣ್ಣ ಹತ್ಗೆ ಎದುರಿಗೇನೆ ದನಿ ಏರ್ಸ್ಕೊಂಡು ಮಾತಾಡೋನು. ಎದೆ ಮೇಲೆ ಕೂತ್ಕೊಂಡು ರಕ್ತ ಕುಡ್ದು ಬಿಡ್ತೀನಿ ಹುಷಾರು. ಹಳ್ಳಿ ನನ್ನ ಮಕ್ಕಳು ತಿನ್ನಕ್ಕೆ ಅನ್ನಕ್ಕೆ ಗತಿ ಇಲ್ಲ, ರಕ್ತ ಕೊಡ್ತೀರಂತ ರಕ್ತ. ಏಯ್ ನೋಡ್ರ ಕೆಲಸ ನೀವು. ಹಲೋ ಎಕ್ಸ್ಕ್ಯೂಸ್ ಮೀ, ಎಲ್ಲಿಗೆ ಬಂದು ಯಾವ ಜನದ ಹತ್ರ ಮಾತಾಡ್ತಿದ್ದೀರಾ ಗೊತ್ತಾ ನಿಮಗೆ? ಹ್ಯಾವ್ ಸಮ್ ಸಿವಿಕ್ ಸೆನ್ಸ್ ಬಿಫೋರ್ ಹ್ಯಾವಿಂಗ್ ಕಾಮನ್ ಸೆನ್ಸ್. ಯಾವ್ದಪ್ಪ ಇದು ಹಳ್ಳಿಯಲ್ಲಿ ಇಂಗ್ಲೀಷ್ ಲೇಡಿ? ಇವ್ರ ಮುಖಗಳು ನೋಡ್ತಾ ಇದ್ರೆ ನೀನೇ ಬುದ್ಧಿವಂತೆ, ಸ್ವಲ್ಪ ಓದ್ಕೊಂಡಿದ್ಯಾ ಅನ್ಸುತ್ತೆ. ನಿನ್ಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ, ಆಮೇಲೆ ಇವ್ರಿಗೂ ಅರ್ಥ ಮಾಡಿಸು. ಸರ್ಕಾರ ನಮಗಿಲ್ಲಿ ಟೆಂಡರ್ ಕೊಟ್ಟಿದೆ, ಸಿಟಿಯಲ್ಲಿರೋ ಕಸ ಎಲ್ಲ ತಗೊಂಬಂದು ಇಲ್ಲೇ ಡಂಪ್ ಮಾಡ್ತೀವಿ. ಇಲ್ಲೇ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಕೂಡ ಆಗ್ತಿದೆ. ಸುತ್ತಮುತ್ತ 4 ಎಕರೆ ಜಾಗ ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಥರ ಕ್ರಿಕೆಟ್ ಆಡೋದು, ಕಬಡ್ಡಿ ಆಡೋದು ಇವೆಲ್ಲ ಇಟ್ಕೋಬಾರ್ದು. ಇನ್ನು ಮುಂದೆ ಇದು ನಿಮ್ಮ ಹಳ್ಳಿ ಐಕ್ಳು ಆಟ ಆಡೋ ಆಟದ ಮೈದಾನ ಅಲ್ಲ, ಇದು ನಮ್ಮ ಡಂಪ್ ಯಾರ್ಡ್. ದನ ಮೇಯಿಸೋ ಹುಡುಗರಿಗೆಲ್ಲ ಆಟದ ಮೈದಾನ ಬೇರೆ ಕೇಳು. ಹೋಗ್ರ ಆಚೆ. ನೋಡ್ರ ಕೆಲಸ ನೀವು. ಮಾವ, ಇಲ್ಲಿ ನಿಂತಿರೋದು ಆಟ ಆಡೋ ಹುಡುಗ ಅಲ್ಲ, ಈ ಊರಿನ ಅಧ್ಯಕ್ಷ. ಜನರು ಪ್ರೀತಿಯಿಂದ ಆಯ್ಕೆ ಮಾಡಿ ನಮ್ಮ ಹಳ್ಳಿನ ಕಾಪಾಡುವಂಥ ಜವಾಬ್ದಾರಿ ಕೊಟ್ಟಿರೋ ದೇವಿ ಪುತ್ರ. ಅಷ್ಟಕ್ಕೂ ಅಧ್ಯಕ್ಷರಿಗೆ ಒಂದು ಮಾತು ತಿಳಿಸ್ತಲೇ ಇದೆಲ್ಲ ಮಾಡೋದಕ್ಕೆ ಯಾವ ಆಧಾರ ಇದೆ ನಿಮ್ಮ ಹತ್ರ? ಅದಕ್ಕೆ ಇವ್ರ ತವ ಏನು ಮಾತು? ನನ್ನ ಮಕ್ಕಳ ನಮ್ಮ ಹಳ್ಳಿಗೆ ಬಂದು ಆಡೋ ಐಕ್ಳ ಮೈದಾನಕ್ಕೆ ಬೇಲಿ ಹಾಕ್ತೀರಾ? ನಿಮ್ಮನ್ನ ಗೋಡಂಬೆ ಬರ್ರ. ಏಯ್ ಎಷ್ಟ ಧೈರ್ಯ ನಿನಗೆ? ನನ್ನ ಮುಂದೆನೇ ಬೋರ್ಡ್ ಕೇಳ್ತೀಯಾ? ಏನೋ ಗುರಾಯಿಸ್ತಾ ಇದೆಯಾ? ಹೊಡಿತೀಯಲ್ಲ? ಲೈ ಕರೆಸಲ್ಲ ಹುಡುಗರನ್ನ. ಇವನು ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿ ಮುದ್ದೆ ಮುರಿಸಿದ್ರೆ ಆವಾಗ ಬುದ್ಧಿ ಬರುತ್ತೆ. ಜೈಲಿಗೆ ಹೋಗೋದು ಹೋಯ್ತೀನಿ. ಹೋಗೋಕ್ಕೂ ಮುಂಚೆ
ನಿನ್ನ ಹೆಣನ ಅಮ್ಮ ಸಣ್ಣದಾಗ ಹಾಕ್ಬಿಟ್ಟೆ ಹೋಯ್ತೀನಿ. ಮಾ ಕಾಳವ ಇರೋ ಈ ಪವಿತ್ರ ಊರನ್ನ ಕಸ ತೊಟ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಕಾನೂನು ಕೈಗೆ ತಗೋಬಾರ್ದು ಮಾವ. ನೀನೀಗ ಎಲೆಕ್ಟೆಡ್ ಪರ್ಸನ್, ಜನ ಆಯ್ಕೆ ಮಾಡಿರೋ ವ್ಯಕ್ತಿ. ಹೀಗೆಲ್ಲ ಮಾಡೋದು ತಪ್ಪಾಗುತ್ತೆ ಮಾವ. ಏ ಬುಡು ಪಾರು, ಯಾವ ಅಧ್ಯಕ್ಷಗಿರಿ ಬಗ್ಗೆ ಮಾತಾಡ್ತಿದ್ಯಾ ಪಾರು ನೀನು? ಇಂಥ ನನ್ನ ಮಕ್ಕಳು ಚರ್ಮ ಸುಲಿದು ಬಾವುಟ ಮಾಡ್ಕೊಂಡು ಓಡಾಡ್ಬೇಕು. ಅವಾಗಲೇ ಇಂಥ ನನ್ನ ಮಕ್ಕಳು ಇನ್ನು ಮುಂದೆ ನಮ್ಮ ಊರಿಗೆ ಕಾಲಿಡಕ್ಕೆ ಯೋಚನೆ ಮಾಡ್ತಾರೆ. ನನ್ನ ಮಕ್ಕಳು ಯೋಚನೆ ಮಾಡ್ತಾರೆ. ಏಯ್, ಯಾರನ್ನ ಕೇಳಿ ಊರಿಗೆ ಬಂದಿದ್ದೋ? ಯಾರನ್ನ ಕೇಳಿ ಊರಿಗೆ ಬಂದಿರೋದು? ಏನು ಓದ್ಬಿಟ್ರೆ ನೀನೇನು ದೊಡ್ಡ ಇದನ್ಲ ನೀನು? ಲೇ, ಈ ಊರೈತಲ್ಲ, ಈ ಊರಿಗೆ ಜನ ಬರ್ಬೇಕಾದ್ರೆ ಕೈ ಮುಕ್ಕೊಂಡು ಬರ್ತಾರೆ. ಯಾಕೆ ಗೊತ್ತೇನಲ್ಲ? ಇದು ಮಾಕಾಳವ ಇರೋ ಊರು. ಅಂತ ಊರ್ಗೆ ಪ್ಯಾಟೆ ಮಂದಿ ಕಳಿಸಿರೋ ಕಸನ ಇಲ್ಲಿ ತಕ ಬಂದು ಸುರಿಬೇಕು ಅನ್ಕೊಂಡಿದ್ದೀರಾ? ಯಾವ ಸರ್ಕಾರ ಹೇಳಿದಿದ್ನ? ಯಾವ ಸರ್ಕಾರ ಹೇಳಿದಿದ್ನ? ಈ ಊರಿಗೆ ನಾವೇ ಸರ್ಕಾರ, ನಮ್ದೇ ಸರ್ಕಾರ, ನಾವು ಸರ್ಕಾರ, ನಮ್ದು ಕಾನೂನು. ಈ ಊರಿಗೆ ಯಾವನು ಬರಂಗಿಲ್ಲ, ಯಾವನು ಬರಂಗಿಲ್ಲ. ಆಟ ಸರ್, ಸಾರಿ ಸರ್, ಸಾರಿ ಸರ್. ಸರ್ ಯಾರು ಅಂತ ಗೊತ್ತಿಲ್ಲದೆ ತಪ್ಪಾಗೋಯ್ತು, ಬಿಟ್ಬಿಡಿ ಸರ್ ನಮ್ಮ ಬಾಸ್ನ. ಬಾಸ್ ಯಾವನ್ಲ ಬಾಸು? ಇವನ ಬಾಸು? ಒಂದೇ ಒಂದು ಏಟಿಗೆ ನೆಲ ಕಟ್ಕೊಂಡು ಮಣ್ಣು ತಿಂದವನೆ. ಇವನ್ ಯಾವ ಸೀಮೆ ಬಾಸು? ಈ ಊರಿಗೆ ಬಾಸು ಅಂದ್ರೆ ಒಬ್ಳೆ, ಅದು ನಮ್ಮ ಮಕ್ಕಳವ. ನಮ್ಮ ಮಕ್ಕಳವನ್ ಮಕ್ಕಳು ನಾವು. ಅವ್ಳಿಗೆ ಎದೆ ಬಗ್ಗೆ ಅಂದ್ರೆ ನುಗ್ಬಿಟ್ಟು ಎದೆನೆ ಬಗ್ದು ಬಿಡ್ತೀವಿ. ನೋಡ್ತೀರೇನ್ರ? ಈ ಕಡೆ ತಲೆ ಹಾಕ್ದಂಗೆ ಒಯ್ತಾ ಇರ್ಬೇಕು. ಇಲ್ಲ ಅಂದ್ರೆ ಮೋಟರ್ನಾಗ ಬಂದಿರೋ ನೀವು ಬೀದ್ರ ಮೋಟರ್ನಾಗ ಹೋಗ್ಬೇಕಾಯ್ತದೆ. ಹೋಗ್ರಲ್ಲ, ಹೋಗ್ರಿ. ಅಧ್ಯಕ್ಷ, ಇದು ನಿಮ್ಮೂರು, ನಿಮ್ಮ ಜಾಗ ಅಂತ ನಿಗ್ರಾಡ್ತಿದ್ಯಲ್ಲ ನೀನು. ಕಾನೂನು ನಿಮ್ಮೂರಿಗೂ ಅಪ್ಲೈ ಆಗುತ್ತೆ. ಈಗ ಹೋಗಿ ಪೊಲೀಸ್ನ ಕರೆಸ್ತೀನಿ. ಇಲ್ಲ ಪೊಲೀಸ್ನ ನಾನು ಇರೋ ಜಾಗಕ್ಕೆ ಕರೆಸ್ತೀನಿ. ನೋಡ್ತೀಯಾ? ಏಯ್, ಕುತ್ಕೊಂಡಲ್ಲ. ಮಾವ, ಇವ್ರು ಬೇರೆನೇನೋ ಮಾಡಕ್ ಬಂದಿದ್ದಾರೆ ಅನಿಸ್ತಿದೆ. ಅಧಿಕಾರಿ ಮೇಲೆ ಕೈ ಮಾಡ್ತೀಯಲ್ಲ ನೀನು. ಪೊಲೀಸ್ ಇಲ್ಲಿಗೆ ಬರ್ತಾರೆ. ನಿಮ್ಮೊಬ್ಬೊಬ್ಬರ ಮೇಲೂ ಲಾಠಿ ಚಾರ್ಜ್ ಮಾಡಿ ಜೀಪಲ್ಲಿ ತಕೊಂಡು ಹೋಗಿ ಜೈಲಿಗೆ ಹಾಕಿಲ್ಲ ಅಂತಂದ್ರೆ ನಾನು ಮೀಸೆ ಬಡ್ಸ್ಕೊಂಡ್ಬಿಡ್ತೀನಿ. ಏಯ್ ಕರ್ಸಯ್ಯ, ನಾವು ನೋಡದಿರೋ ಪೊಲೀಸು ಕರ್ಸಯ್ಯ. ನಿನ್ನ ಮೀಸೆ ಜೊತೆಗೆ ತಾಲೇನೂ ಬಳಸ್ ಕಳಿಸ್ತೀವಿ.